ನೋಡಿ ಒಂದು ವಿಲೇಜಿಗೆ ಬಂದಿದ್ದೀರಿ, ಫ್ರೆಂಡ್ ಅವ್ರ ಫಂಕ್ಷನ್ದು. ಡೀಪ್ ವಿಲೇಜ್ ಒಳಗಡೆ ಇದೆ ಒಂದು ದೇವಸ್ಥಾನ. ಇದು ಟಿಪಿಕಲ್ ತಮಿಳ್ನಾಡು ದೇವಸ್ಥಾನ. ಅವರೆಲ್ಲ ಊರು ಕಾವಲರ್ ಅಂತಾರಂತೆ. ಆ ಕಡೆ ಹೋಗ್ಬಿಟ್ಟು ಫುಲ್ ತೋಟ ಆಗತ್ತೆ, ಜಮೀನು. ಅಲ್ಲಿ ಹೋಗೋಣ. ನೋಡಿ ಆ ಕಡೆ ದೇವಸ್ಥಾನದ ಈ ಕಡೆ ಬಂದರೆ ಇಲ್ಲಿ ಫುಲ್ಲು ಗದ್ದೆ ಇದೆ, ಭತ್ತ ಬೆತ್ತಿದ್ದಾರೆ. ಈ ಕಡೆ ಏನಿದೆ, ದಾರಿ ಇದೆ ನೋಡೋಣ ಬನ್ನಿ. ತುಂಬ ಚೆನ್ನಾಗಿದೆಯಲ್ಲ ಜಾಗ. ಮೊನ್ನೆ ಹಂಗೆ ಮುಂದೆ ಹೋಗೋಣ ಸೈಡಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಬಂದ್ಬಿಟ್ಟು ಇವಾಗ ನೀರು ಬಿಟ್ಟಿದ್ದಾರೆ, ಸೊ ಭೂಮಿ ಸಾಫ್ಟ್ ಆಗುತ್ತೆ. ನೆಕ್ಸ್ಟ್ ವೀಕಿಂದ ಇಲ್ಲಿ ಬಂದ್ಬಿಟ್ಟು ಭತ್ತ ನೆಡ್ತಾರೆ. ನೋಡಿ ಈ ಥರ ಸ್ಟಾರ್ಟ್ ಮಾಡ್ತಾರಂತೆ. ಈ ಥರ ಮಾಡಾದ್ಮೇಲೆ ಈ ಥರ ಆಗಿ ಇಲ್ಲಿ ಭತ್ತ ನೆಟ್ಟಿರ್ತಾರೆ. ಸ್ವಲ್ಪ ದಿವಸ ಆಗಿದೆ, ಹಿಂಗೆ ಕಾಣುತ್ತೆ. ಅಲ್ಲಿ ಹೋಗೋಣ ಬನ್ನಿ, ಯಾರು ಭತ್ತ ನೆಡ್ತಿದ್ದಾರೆ ಅದನ್ನು ನೋಡೋಣ ಬನ್ನಿ. ನೋಡಿ ಇಲ್ಲಿ ಗೊಬ್ಬರ ಥರದ್ದು ಇಲ್ಲಿ ಸಗಣಿ ಹಾಕಿದ್ದಾರೆ, ಫುಲ್ ಸಗಣಿ ಇದು. ಅದರಿಂದ ಅದಕ್ಕೆ ಪೌಷ್ಟಿಕಾಂಶಗಳು ಸಿಗುತ್ತೆ ಅಂತ. ಹೋಗೋಣ. ಬಿಸಿಲಿದ್ರೆ ಆದರೂ ಅಷ್ಟೊಂದು ತಾಪಮಾನ ಇಲ್ಲ, ಅಷ್ಟೊಂದು ಹೀಟ್ ಇಲ್ಲ, ಚೆನ್ನಾಗಿದೆ. ಫುಲ್ ಹಚ್ಚ ಹಸಿರಾಗಿದೆಯಲ್ಲ, ಚೆನ್ನಾಗಿದೆ ನೋಡಿ. ಸಿಟಿಲಿ ಎಲ್ಲಿ ಸಿಗುತ್ತೆ ಈ ಥರ ಅಲ್ಲ. ಇಲ್ಲಿ ನೋಡಿ, ಇಲ್ಲಿ ಭತ್ತ ನೆಡ್ತಾ ಇದ್ದಾರೆ. ನೋಡಿ ಆ ಥರ ಅಲ್ಲಿ ರೆಡಿ ಮಾಡಿಕೊಂಡು ಇಲ್ಲಿ ಬಂದು ಇಲ್ಲಿ ಬಿತ್ತನೆ ಬಿತ್ತಾರೆ ನೋಡಿ. ಅಲ್ಲಿ ನಾವು ನೋಡಿದ್ರಲ್ಲ, ಅಲ್ಲಿ ನೀರು ಆಗ್ಬಿಟ್ಟು ಈ ಥರ ಸಾಫ್ಟ್ ಆಗುತ್ತೆ. ಸಾಫ್ಟ್ ಆದಮೇಲೆ ಈ ಥರ ಬಿತ್ತನೆ ಮಾಡ್ತಾರೆ ಸ್ಟ್ರೈಟಾಗಿ ಲೈನ್ ಆಗಿ ನೋಡಿ. ನೋಡಿ ನೆಕ್ಸ್ಟ್ ಇಲ್ಲಿ ಮಾಡ್ಬೋದು. ಇದು ಸಾಫ್ಟ್ ಆಗುತ್ತೆ. ಸಾಫ್ಟ್ ಆದಮೇಲೆ
ಈ ಥರ ಬಿತ್ತನೆ ಮಾಡ್ತಾರೆ ನೋಡಿ. ಅಲ್ಲಿ ರೆಡಿ ಮಾಡಿರ್ತಾರೆ, ಅದು ಫಾರ್ಮ್ ಹೌಸಲ್ಲಿ ರೆಡಿ ಮಾಡ್ತಾರೆ. ಅಲ್ಲಿ ಫಾರ್ಮ್ ಹೌಸಿಂದ ತೊಗೊಂಬಂದು ಇಲ್ಲಿ ಈ ಥರ ಬಿತ್ತನೆ ಮಾಡ್ತಾರೆ, ಒಂದೊಂದಾಗಿ ಬಿತ್ತನೆ ಮಾಡ್ತಾರೆ. ಮನೆ ಹಾಗೆ ಮುಂದೆ ಹೋಗೋಣ. ಇದೊಂದು ಒಬ್ಬರ ಜಾಗ, ಇದು ಒಬ್ಬರ ಜಾಗದಲ್ಲಿ ಅಲ್ಲಿ ಬಿತ್ತನೆ ಮಾಡ್ತಿದ್ದಾರೆ. ಅಲ್ಲಿ ಮುಂದೆ ಇಲ್ಲೊಂದು ಕಡೆ ಹಸುನೆಲ್ಲ ಕಟ್ಟಾಕಿರ್ತಾರೆ, ಹಸು ತೊಟ್ಟಿ. ಅಲ್ಲಿ ಹೋಗೋಣ ಬನ್ನಿ. ಅಲ್ಲಿ ಒಳಗಡೆ ಬಿಟ್ಟರೆ ಹೋಗೋಣ, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ದಾರಿ ನೋಡಿ ಹೆಂಗಿದೆ. ಹಳ್ಳಿಲಿ ಬೆಳೆದವ್ರಿಗೆ ಇದೆಲ್ಲ ಗೊತ್ತಿರುತ್ತೆ. ಈ ಸಿಟಿ ಲೈಫಲ್ಲೇ ಬೆಳೆದಿರೋರಿಗೆ ಇದೆಲ್ಲ ಹೊಸದಾಗಿರುತ್ತೆ, ಎಕ್ಸೈಟ್ಮೆಂಟ್ ಆಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಮಲ್ಲಿಗೆ ಹೂವು ಹತ್ರ ಏನೋ ಬಿಟ್ಟಿದ್ದಾರೆ. ಇದು ಏನಂತ ಗೊತ್ತಿಲ್ಲ, ಯಾವುದೋ ಹೂವದ ಗಿಡ ಇದು. ಇಲ್ಲಿಗೆ ಸೆಂಟ್ರಲ್ಲಿ ಇದು ಮಾತ್ರ ನೆಟ್ಟಿದ್ದಾರೆ. ಆ ಕಡೆ ಭತ್ತ, ಎಲ್ಲ ಕಡೆ ಭತ್ತ, ಈ ಕಡೆ ಮಾತ್ರ ಸಣ್ಣ ಸಣ್ಣ ಗಿಡಗಳು. ಟೀಕುಡ್ ಮರ ಇಲ್ಲಿದೆ ನೋಡಿ, ಟೀಕುಡ್ ಮರಗಳಿದೆಲ್ಲ. ಏನು ನಮ್ಗೆ ಗೊತ್ತಿಲ್ಲದ್ರದ್ದು ಹೇಳ್ತಿರಲ್ಲ, ಕೆಲವೊಬ್ರು ಗೊತ್ತಿರಲ್ಲ ಇದೇನು ಮರ ಅಂತ. ಇದು ಟೀಕುಡ್ ಮರ. ಎಲ್ಲರಿಗೂ ಎಲ್ಲ ಗೊತ್ತಿರಬೇಕಂತೇನಿಲ್ವಲ್ಲ, ಗೊತ್ತಿಲ್ಲದ್ರ ತಿಳ್ಕೊತಾರೆ. ಇವಾಗ ಮಾವಿನ ಸೀಸನ್ ಬರುತ್ತೆ, ಮಾರ್ಚ್ ಏಪ್ರಿಲಲ್ಲಿ ಫುಲ್ ಮಾವಿನಕಾಯಿ ಬರುತ್ತೆ. ಅವಾಗ ಈ ಕಡೆ ಬಂದುಬಿಟ್ರೆ ಫುಲ್ ಮಾವಿನಕಾಯಿ ತುಂಬಿರುತ್ತೆ. ಇವಾಗ ಚಿಗುರು ಬಿಡ್ತಾ ಇದೆ ನೋಡಿ, ಚಿಗುರು ಬಿಡ್ತಾ ಇದೆ ಸ್ವಲ್ಪ ಸ್ವಲ್ಪ. ಎಲ್ಲ ಖಾಲಿ ಇದೆ, ಯಾರು ವ್ಯವಸಾಯ ಮಾಡೋರಿಲ್ಲ ಇಲ್ಲಿ. ಎಡಗಡೆ ವ್ಯವಸಾಯ ಮಾಡೋರಿದ್ದಾರೆ, ಬಲಗಡೆ ಏನಿಲ್ಲ. ಜನ ಹೋಗ್ಬಿಟ್ಟು ಹಳ್ಳಿ ಬಿಟ್ಟು ಸಿಟಿಗೆ ಹೋಗ್ತಿದ್ದಾರೆ, ಹಳ್ಳೀಲಿ ಇಲ್ಲ. ಈ ಕಡೆ ನೋಡಿದ್ರೆ ತುಂಬ ಜನ ನಾರ್ತ್ ಕಡೆಯಿಂದ ಇಲ್ಲಿ ಬಂದು ವ್ಯವಸಾಯ ಮಾಡೋರು ನೋಡಿದ್ದೀನಿ ನಾನು. ಫಸ್ಟೆಲ್ಲ ಅಂಗಡಿಯಲ್ಲಿ ವ್ಯಾಪಾರ ಮಾಡೋರು, ಹೋಟೆಲ್ ಕೆಲಸ ಮಾಡೋರು ಇದ್ದರು. ಇವಾಗ ಬಂದ್ಬಿಟ್ಟು ವ್ಯವಸಾಯ ಮಾಡೋರ್ನು ಹಿಂದಿಯವ್ರು ನೋಡಿದ್ದೀನಿ. ಎಲ್ಲರೂ ಸಿಕ್ಕಿದ್ರು ತೋರಿಸ್ತೀನಿ ನೋಡಿ ಅವ್ರನ್ನ. ಇಲ್ಲಿ ನೋಡಿ, ಆವಾಗಲೇ ನಾನು ಹೇಳೋದಲ್ಲ ಫಾರ್ಮಲ್ಲಿ ಬೆಳೀತಾರೆ ಅಂತ. ಈ ಥರ ಬೆಡ್ ಥರ ರೆಡಿ ಮಾಡ್ತಾರೆ. ಅದು ರೆಡಿ ಮಾಡಿಬಿಟ್ಟು ಅದನ್ನು ಸಪ್ರೇಟ್ ಪಾರ್ಟ್ ಮಾಡಿಬಿಟ್ಟು ಈ ಥರ ನೆಡ್ತಾರೆ. ಕೆಲವೊಬ್ರು ಫಾರ್ಮಲ್ಲಿ ಮಾಡ್ತಾರೆ, ಕೆಲವರು ಈ ಥರ ಓಪನ್ ಲ್ಯಾಂಡಲ್ಲಿ ಮಾಡ್ತಾರೆ. ತುಂಬ ದೊಡ್ಡ ದೊಡ್ಡ ಜಾಗಗಳಿದ್ರೆ, ಎಕರೆಗಳಿರ್ತಾರೆ, 100-200 ಎಕರೆ ಇದ್ದರೆ ಫಾರ್ಮಲ್ಲಿ ಮಾಡ್ತಾರೆ. ಸಣ್ಣ ಪುಟ್ಟ ಜಾಗದಲ್ಲಿ ಈ ಥರ ಮಾಡ್ತಾರೆ. ಇಲ್ಲಿ ನೋಡಿ ಹಸು, ಇಲ್ಲೂ ಹಾಕಿದ್ದಾರೆ. ಹುಣಸೇನು ಮರ, ಬೇವಿನ ಮರ ಜಾಸ್ತಿ ಈ ಕಡೆ. ಈ ವಿಡಿಯೋದಲ್ಲಿ ಫುಲ್ ಇದೇ ಇರುತ್ತೆ, ಹಳ್ಳಿ ಗದ್ದೆಗಳು, ಹಸು ಇದೇ ಇರುತ್ತೆ. ಚೆನ್ನಾಗಿದೆ. ಅಂದರೆ ನಮ್ಮ ಚಿಕ್ಕ ವಯಸ್ಸಿನ ನೆನಪುಗಳಿದೆಲ್ಲ. ನಾನಂತೂ ಹಳ್ಳಿ ವಾತಾವರಣದಲ್ಲೇ ಬೆಳೆದಿದ್ದು. ಒಳ್ಳೆ ಚೆನ್ನಾಗಿದೆ. ಇವಾಗ ಸಿಟಿಲಿ ಬೆಳೆದು ಇದೆಲ್ಲ ನೋಡೋದಕ್ಕೆ ಆಗಲ್ಲ. ಇವಾಗ ಬೆಂಗಳೂರಲ್ಲಿ ಹಳ್ಳಿ ಜೀವನ ಅಂತ ಹೇಳ್ಬಿಟ್ಟು ಎಷ್ಟೊಂದು ಹಳ್ಳಿ ಟೈಪು ರೆಸಾರ್ಟ್ಗಳು ಓಪನ್ ಮಾಡ್ತಾರೆ. ಅಲ್ಲೇನಂತ ಹೇಳಿದ್ರೆ ಹಚ್ಚಿದು ಹೆಂಚಿನ ಮನೆ ಕಟ್ಟಿರ್ತಾರೆ. ಅಲ್ಲೇ ಬೆಳೆದಿರೋ ಲೋಕಲ್ ಬೆಳೆದಿರೋ ಟೊಮೊಟೊ, ಈರುಳ್ಳಿ ಅದು ಕಟ್ ಮಾಡಿಬಿಟ್ಟು ಅಲ್ಲೇ ಅಡುಗೆ ಮಾಡ್ತಿನ್ನೋ ಥರ ಎಲ್ಲ ಸೆಟ್ ಮಾಡಿದ್ದಾರೆ. ನೋಡಿ ಚೆನ್ನಾಗಿದೆ. ನೋಡಿ ಇದು ಬಂದ್ಬಿಟ್ಟು INR, ಇದು ಬಂದ್ಬಿಟ್ಟು ಮೇಯ್ನು. ಅಲ್ಲಿ ವಿಗ್ರಹಗಳು ನೋಡಿದ್ರಲ್ಲ, ಅದೊಂದು ಸೆಟ್. ದೇವ್ರ ಊರು ಕಾವಲಾದರೆ ಇದೊಂದು ಸೆಟ್. ನೋಡಿ ಆಳು ಬಾವಿ, ಇದು ಅಗ್ರಿಕಲ್ಚರ್ ಇಲ್ಲಿಂದ ಯೂಸ್ ಮಾಡ್ತಾರೆ. ಬಾವಿ, ಹಾಂ ಹೌದು ಬಾವಿನೇ.
ಇಲ್ಲೊಂದು ಯಾವುದೋ ಒಂದು ಹಸು ತೊಟ್ಟಿದೆ ನೋಡಿ, ಕಟ್ಟಾಗಿದ್ದಾರೆ. ಇಲ್ಲಿ ನೋಡಿ, ಇದು ಬಂದ್ಬಿಟ್ಟು ಒಂಥರ ವೆರೈಟಿ ಹೂವು ನೋಡಿರ್ತೀರಲ್ಲ ಆ ಕಡೆ, ಇದು ಫುಲ್ ಅದೇ ಇರೋದು. ಸೂರ್ಯಾಸ್ತ ಆಗ್ತಾ ಇದೆ. ಆ ಕಡೆಲ್ಲ ಭತ್ತ ಬೆಳೆದಿದ್ದು, ಈ ಕಡೆ ಫುಲ್ಲು ಹೂವು, ಕಣ್ಣಿಟ್ಟ ದೂರದಲ್ಲಿ ಇರೋದು. ಅಷ್ಟೇ ಫ್ರೆಂಡ್ಸ್. ಮತ್ತು ಇಲ್ಲಿಂದ ವೇಲೂರಿಂದ ಬೆಂಗಳೂರು. ವಿಡಿಯೋ ಏನಿರಲ್ಲ, ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ವಿಡಿಯೋ. ಬೆಂಗಳೂರಿನ ತಿರುವಣ್ಣಾಮಲೈ ಟೆಂಪಲ್ಲು, ಆಮೇಲೆ ಈ ವಿಲೇಜು.